ಶಾಸಕ ಸತೀಶ್ ಸೈಲ್ ಅವರ ಮನೆಯಲ್ಲಿ ಶತರುದ್ರ ಮತ್ತು ಶತಚಂಡಿ ಯಾಗ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಜಾನಪದ ಕಲಾವಿದರಿಂದ ಭಜನೆ ಮತ್ತು ಯಕ್ಷಗಾನ ಗಾನ ವೈಭವ ಅದ್ಧೂರಿಯಾಗಿ ನಡೆಯಿತು. ಕಾರವಾರ ಅಂಕೋಲಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವ ಸತೀಶ್ ಸೈಲ್ ಅವರು ಈ ಮೊದಲಿನಿಂದಲೂ ಅಪಾರ ದೈವ ಭಕ್ತರು. ತಮ್ಮ ಸಕುಟುಂಬ ಸಮೇತವಾಗಿ ಸದಾಶಿವಗಢದಲ್ಲಿರುವ ತಮ್ಮ ಮನೆಯಲ್ಲಿ ಕಳೆದ ಕೆಲ ವರ್ಷಗಳಂತೆ ಈ ಬಾರಿಯೂ ಶತರುದ್ರ ಶತಚಂಡಿಯಾಗ ಹಮ್ಮಿಕೊಂಡು ತಂದೆ ತಾಯಿಯ ಸ್ಮರಣೆಯೊಂದಿಗೆ ದೇವತಾ ಕಾರ್ಯವನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದ್ರು. ಕೊಲ್ಲೂರಿನ ಗೋಪಾಲ್ ಕೃಷ್ಣ ಭಟ್ ಮುಂತಾದ ಪ್ರಸಿದ್ಧ ವೈದಿಕರು ಧಾರ್ಮಿಕ ಸಂಪ್ರದಾಯದಂತೆ ಪೂಜಾ ವಿಧಿವಿಧಾನ ನಡೆಸಿಕೊಟ್ಟು ಸೈಲ್ ಕುಟುಂಬ ಮತ್ತು ಸರ್ವಜನತೆ ಸುಖ, ಶಾಂತಿ, ನೆಮ್ಮದಿ, ಆಯುರಾರೋಗ್ಯ, ಸಕಲ ಸೌಭಾಗ್ಯವರೊಂದಿಗೆ ಪ್ರಾರ್ಥಿಸಿ ಆಶೀರ್ವದಿಸಿದ್ರು. ಪೂರ್ಣಾಹುತಿಗೂ ಮುನ್ನ ಸಕಲ ಭಕ್ತರ ಇಷ್ಟಾರ್ಥವು ಸಿದ್ಧಿಸಲಿ ಎಂದು ಪ್ರಾರ್ಥಿಸಲು ಅನುಕೂಲವಾಗುವಂತೆ ಎಲ್ಲರಿಗೂ ಅವಕಾಶ ಮಾಡಿಕೊಡಲಾಯಿತು. ಹವನ ಕುಂಡಕ್ಕೆ ವಿವಿಧ ರೀತಿಯ ಫಲವನ್ನ ಸಮರ್ಪಿಸಲಾಯಿತು. ಸೈಲ್ ಕುಟುಂಬಸ್ಥರು, ಬಂಧು ಬಳಗ, ಹಿತೈಷಿಗಳು, ಅಭಿಮಾನಿಗಳು ಕುಂಡದ ಬಳಿ ತೆರಳಿ ಯಾಗ ಕುಂಡಕ್ಕೆ ಪೂರ್ಣಾಹುತಿ ಸಲ್ಲಿಸಿ ಕೈಮುಗಿದ್ರು. ಕಾರವಾರ ಅಂಕೋಲಾ ಕ್ಷೇತ್ರದ ಹಾಗೂ ಜಿಲ್ಲೆಯ ಹಾಗೂ ಇತರೆಡೆಯ ಕೆಲ ಹಿರಿಕಿರಿಯ ಪ್ರಮುಖರು, ಮುಖಂಡರು, ಸಾರ್ವಜನಿಕರು, ವಿವಿಧ ಸಮಾಜದ ಗಣ್ಯರು, ಪಕ್ಷದ ಹಿರಿಕಿರಿಯ ಮುಖಂಡರು, ಕಾರ್ಯಕರ್ತರು, ಸೈಲ್ ಅಭಿಮಾನಿಗಳು ಪಾಲ್ಗೊಂಡು ಶ್ರೀದೇವರ ಪ್ರಸಾದ ಸ್ವೀಕರಿಸಿದ್ರು. ಯಕ್ಷಮಾಣಿಕ್ಯ ಚಿಂತನಾ ಹೆಗಡೆ ತನ್ನ ಕಂಠಸಿರಿಯಲ್ಲಿ ಮೂಡಿಸಿದ ಯಕ್ಷಗಾನ ಗಾನ ವೈಭವ ಕಾರ್ಯಕ್ರಮದ ಮೆರಗು ಹೆಚ್ಚಿಸಿ ಯಕ್ಷಪ್ರಿಯರ ಮನ ತಣಿಸಿತು. ಚಿಂತನಾ ತಂದೆ ಉದಯ್ ಹೆಗಡೆ, ಸಹೋದರ ಚಿನ್ಮಯ್ ಹಾಗೂ ತಂಡದವರನ್ನ ಸೈಲ್ ದಂಪತಿಗಳು ಗೌರವಿಸಿದ್ರು. ಅಲಗೇರಿ ಹಾಗೂ ಇತರೆಡೆಯ ಜನಪದ ಕಲಾವಿದರು ರಾಮನಾಮ ಸ್ಮರಣೆ ಮತ್ತಿತರ ಭಜನೆಗಳನ್ನ ಹಾಡಿ ಧಾರ್ಮಿಕ ಕಾರ್ಯಕ್ರಮದ ಮಹತ್ವವನ್ನು ಹೆಚ್ಚಿಸಿದ್ರು. ಸರ್ವಾಲಂಕೃತ ದೇವರ ದರ್ಶನ ಪಡೆದ ಸಾವಿರಾರು ಭಕ್ತರು ಪ್ರಸಾದ ಸ್ವೀಕರಿಸಿ ಸೈಲ್ ಕುಟುಂಬದ ಆದರಾತಿಥ್ಯ ಸ್ವೀಕರಿಸಿ ಕುಟುಂಬಕ್ಕೆ ಪ್ರೀತಿಯಿಂದ ಹರಿಸಿ ಆಶೀರ್ವದಿಸಿದ್ರು. ಶಾಸಕ ಸತೀಶ್ ಸೈಲ್ ಪತ್ನಿ ಕಲ್ಪನಾ, ಮಕ್ಕಳಾದ ಸಾಧ್ವಿ ಮತ್ತು ಸಾಚಿ ಹಾಗೂ ಕುಟುಂಬದವರು ಎಲ್ಲರನ್ನ ಪ್ರೀತಿಯಿಂದ ಬರಮಾಡಿಕೊಂಡ್ರು. ದೇವತಾ ಕಾರ್ಯ ಯಶಸ್ವಿಯಾಗಿ ಸಂಪನ್ನಗೊಳ್ಳಲು ಪ್ರತ್ಯಕ್ಷ ಪರೋಕ್ಷ ಸಹಾಯ ಸಹಕಾರ ಸೇವೆ ಸಲ್ಲಿಸಿದ ಸರ್ವರಿಗೆ ಮತ್ತು ತಮ್ಮ ಆಮಂತ್ರಣ ಮಂದಿಸಿ ಬಂದು ಪ್ರೀತಿ ಆತ್ಮೀಯತೆ ಹಂಚಿಕೊಂಡ ಎಲ್ಲರಿಗೂ ಸೈಲ್ ಅವರು ತಮ್ಮ ಕುಟುಂಬದ ಪರವಾಗಿ ಧನ್ಯವಾದ ಸಲ್ಲಿಸಿದ್ದಾರೆ. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.